12 ವರ್ಷಗಳ ಕಾಲ ಪ್ರಧಾನಿಯಾಗಿ ದೇಶವನ್ನು ಆಳಿದ ನರೇಂದ್ರ ಮೋದಿಯವರ ಸಾಧನೆಗಳೇನು, ವೈಫಲ್ಯಗಳೇನು ಅನ್ನುವುದರ ಚರ್ಚೆ ಮಾಡ್ತಾ ಇದ್ದೀವಿ. ಅವ್ರನ್ನ ಪ್ರಶ್ನಿಸೋದಕ್ಕೆ ಅನೇಕ ಜನ ಆಹ್ವಾನಿತರು ಬಂದಿದ್ದಾರೆ. ಒಂದಷ್ಟು ಪ್ರಬುದ್ಧ ಪ್ರಶ್ನೆಗಳನ್ನು ನಿರೀಕ್ಷೆ ಮಾಡ್ತಾ ಇದ್ದೀವಿ ನಾವಿವತ್ತು. ನಿಮ್ಮ ಪಕ್ಷದ ಓರಿಯೆಂಟೇಷನ್ನು, ಅಲಿಜೆನ್ಸ್ ಏನಿದೆಯೋ ಅದನ್ನು ಬಿಟ್ಟು ನಿಜವಾದ ಅಂದರೆ ವೀಕ್ಷಕರಿಗೆ ಹೆಲ್ಪ್ ಆಗುವಂಥ ಪ್ರಶ್ನೆಗಳನ್ನು ಕೇಳಿ. ಎಸ್, ನಮಸ್ತೆ ಸರ್. ವಿನಾಯಕ್ ಕಾರಂತ್ ಅಂತ, ಕಾಂಗ್ರೆಸ್ ಕಾರ್ಯಕರ್ತ. ಸಾಧನೆಗಳ ಬಗ್ಗೆ ನೀವು ಮಾತಾಡಿದ್ರಿ, ವೈಫಲ್ಯ ಮಾತಾಡೋದು ನನ್ನ ಕರ್ತವ್ಯ ಪ್ರಜೆಯಾಗಿ. ಭಾರತವನ್ನು ವಿಪಕ್ಷ ಮುಕ್ತ ರಾಜಕೀಯ ವ್ಯವಸ್ಥೆ ಮಾಡಲಿಕ್ಕೆ ಕೊಟ್ಟಿದೆಯಾ ಬಿ ಜೆ ಪಿ? ಬಂಗಾಲದಲ್ಲಿ ನಡೀತಿರುವಂಥ ರಾಜಕೀಯ ಮೇಲಾಟಗಳನ್ನು ನೋಡ್ತಿದ್ದೀವಿ, ಅದರಿಂದ ಬಿ ಜೆ ಪಿ ಇದೆ ಅಂತ ಇಡೀ ದೇಶಕ್ಕೆ ಗೊತ್ತು. ಈ ಆಸ್ಟ್ರೇಡಿಂಗ್ ಮಹಾರಾಷ್ಟ್ರದಲ್ಲಿ ನಡೀತು ನೋಡಿದ್ವಿ, ಗೋವಾದಲ್ಲಿ ನಡೀತು, ಮಧ್ಯಪ್ರದೇಶಲ್ಲಿ, ರಾಜಸ್ಥಾನದಲ್ಲಿ ನಡೆದಿರೋದು ನೋಡಿದ್ದೀವಿ. ಇದನ್ನು ನಾರ್ಮಲೈಸ್ ಮಾಡಿರುವಂಥ ಮಾಧ್ಯಮಗಳು ಅಥವಾ ಬಿ ಜೆ ಪಿಯ ಅಂಧಾಭಿಮಾನಿಗಳಿಗೆ ಅದರಿಂದ ಆಗಬಹುದಾದಂಥ ಪರಿಣಾಮಗಳ ಬಗ್ಗೆ ಅಂದಾಜೇ ಇಲ್ಲ. ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಕೊಲೆ ಮಾಡಲಾಗ್ತಾ ಇದೆ. ಅಧಿಕಾರ ಹಿಡಿಯೋದಕ್ಕಾಗಿ ಏನನ್ನು ಬೇಕಾದರೂ ಮಾಡ್ತೀವಿ ಅನ್ನುವ ಈ ಚಿಂತನೆ ಬಿಜೆಪಿಯ ಮೂಲದಿಂದ ಬಂದಿದ್ದಲ್ಲ. ಕೇಂದ್ರ ಮಾಧ್ಯಮಗಳು, ನಾನು ಪ್ರಾದೇಶಿಕ ಮಾಧ್ಯಮಗಳನ್ನು ಇದನ್ನು ತರೋದಿಲ್ಲ. ಕೇಂದ್ರ ಮಾಧ್ಯಮಗಳು ಮಾಡ್ತೀವ, ನಿಮಗೂ ಗೊತ್ತು. ಕೇಂದ್ರ ಮಾಧ್ಯಮಗಳು ಮಾಡ್ತೀವಿ, ಎಲ್ಲದಕ್ಕೂ ಮಾಸ್ಟರ್ ಸ್ಟ್ರೋಕ್ ಅನ್ನುವ ಪದವನ್ನು ಬಳಸುವ ಮೂಲಕ ಮಾಡ್ತೀವಿ, ನಿಮಗೂ ಗೊತ್ತು. ಸೊ ಆಸ್ಟ್ರೇಲಿಯಾ ಸಮರ್ಥನೆ ಎಲ್ಲವನ್ನೂ ಸಮರ್ಥನೆ ಮಾಡುವಂತ ವ್ಯವಸ್ಥೆ ಬಿಜೆಪಿಯ RSS ನ ಹಿನ್ನೆಲೆಯಿಂದ ಬಂದವರು ನೀವು ಮಾಡ್ತೀರಾ, ಹೇಗೆ ಸಮರ್ಥನೆ ಮಾಡ್ತೀರಾ ಅಂತ ನನ್ನ ಕುತೂಹಲ. ನೋಡ್ರಿ, ಮೊದಲನೇದಾಗಿ ಇನ್ನಷ್ಟು ಬ್ರಾಡರಾಗಿ ಕೇಳ್ಬಿಡ್ತೀನಿ. ನರೇಂದ್ರ ಮೋದಿ ಒಂದು ಸರ್ವಾಧಿಕಾರಿ ಆಡಳಿತ ನಡೆಸ್ತಾರೆ ಅಂತ ಆರೋಪ ಇರೋದದು. ಬೆಳಗ್ಗೆ ತಿಂಡಿಗೆ ಏನು ತಿಂದರು, ಮಧ್ಯಾಹ್ನ ಊಟಕ್ಕೆ ಏನು ತಿಂದರು, ರಾತ್ರಿ ಊಟಕ್ಕೆ ಏನು, ಬೆಳಗ್ಗೆ ತೃಣಮೂಲ ಕಾಂಗ್ರೆಸ್ ತಿಂದರು, ಮಧ್ಯಾಹ್ನ ಸಮಾಜವಾದಿ ಪಾರ್ಟಿ ತಿಂತಾರೆ, ಸಾಯಂಕಾಲ ಚಪ್ಪಾಳೆ ಹೊಡಿತೀರಲ್ರಿ ಕನ್ಸರ್ನ್. ಬೆಳಗ್ಗೆ ತೃಣಮೂಲ ಕಾಂಗ್ರೆಸ್ಸನ್ನು ತಿಂಡಿಗೆ, ಮಧ್ಯಾಹ್ನ ಶಿವಸೇನೆ ಉದ್ಧವ್ ಠಾಕ್ರೆ ಬಣವನ್ನು, ಮತ್ತು ಸಾಯಂಕಾಲಕ್ಕೆ ಸಮಾಜವಾದಿ ಪಾರ್ಟಿನ ಅಂತ. ಹೆಂಗಿದು ಅಂದರೆ ವಿಪಕ್ಷಗಳೇ ಇಲ್ಲದೆ ಇರುವ ದೇಶವನ್ನು ನೋಡೋದಕ್ಕೆ ಬಯಸ್ತಾರ ನರೇಂದ್ರ ಮೋದಿಯವರು? ಇವರೇನು ಹೇಳ್ತಾ ಇದ್ದಾರಲ್ಲ, ಬೆಂಗಾಲದ ಉದಾಹರಣೆ ತೆಗೆದುಕೊಂಡು ಹೇಳಿದ್ರಿ, ಲೇಟೆಸ್ಟ್ ಎಕ್ಸಾಂಪಲ್. ಎಸ್. ಬೆಂಗಾಲದಲ್ಲಿ ಇವತ್ತು ಯಾಕೆ ಓಡಿ ಹೋಗ್ತಾ ಇದ್ದಾರೆ? ನಾವು ತೊಗೊಳ್ತಾ ಇಲ್ಲ ಯಾರನ್ನು. ಈಗ ಯಾರು MLA MP ಗಳಿದ್ದಾರೆ ನಮ್ಮ ಪಾರ್ಟಿಯಲ್ಲಿ, ನಾವು ತೆಗೆದುಕೊಳ್ತಾ ಇಲ್ಲ ಅನ್ನುವ ಕಾರಣಕ್ಕೆ ಅವರು ಒಂದು ಇಂಡಿಪೆಂಡೆಂಟ್ ಆದಂಥ ಒಂದು ಗ್ರೂಪನ್ನು ಮಾಡ್ತಾ ಇದ್ದಾರೆ. ಸೊ ಓಕೆ, ಸೊ ಅದು ಯಾಕೆ ಮಾಡ್ತಾ ಇದ್ದಾರೆ? ಮೊದಲನೇದಾಗಿ ಫಸ್ಟ್ ಆಫ್ ಆಲ್ ಅಲ್ಲಿಂದ ಓಡಿ ಹೋಗಲಿಕ್ಕೆ ಜನ ಒಂದೇ ಒಂದು ಕಾರಣ, ಅದೊಂದು ಪಾರ್ಟಿನೇ ಅಲ್ಲ. ತೃಣಮೂಲ್ ಕಾಂಗ್ರೆಸ್ ಇಸ್ ನಾಟ್ ಎ ಪಾರ್ಟಿ. ತೃಣಮೂಲ್ ಕಾಂಗ್ರೆಸ್ಸು ಒಂದು ಸರ್ತೆ ಮಮತಾ ಬ್ಯಾನರ್ಜಿಯವರು ಹೋರಾಟ ಮಾಡಿ ಬಂದ ನಂತರ ಕಮ್ಯುನಿಸ್ಟರ ಅವರ ಒಂದು ಅತ್ಯಂತ ಅಯೋಗ್ಯ ಆಡಳಿತ, ಯಾವುದೇ ರೀತಿಯಾದಂಥ ಅಲ್ಲಿ ಉದ್ಯೋಗಕ್ಕೆ ಅವಕಾಶ ಇರಲಾರದೆ, ಇನ್ವೆಸ್ಟ್ಮೆಂಟಿಗೆ ಅವಕಾಶ ಇರಲಾರದೆ ಮಾಡಿದೆ. ಇದರಿಂದ ಬೇಸತ್ತು 35 ವರ್ಷದ ನಂತರ ಮಮತಾ ಬ್ಯಾನರ್ಜಿಗೆ ಕೊಟ್ಟರು. ಇಡೀ ಇದರಲ್ಲಿರುವಂಥ ಎಲ್ಲ ಗುಂಡಾಗಳು, ಕ್ರಿಮಿನಲ್ಗಳು ಪಾರ್ಟಿಗೆ ಬಂದರು. ಅವರು ಕೆಲವರು MLAನೂ ಆಗಿಬಿಟ್ರು. 2-3ನೇ ಸರ್ತಿ ಮಮತಾ ಬ್ಯಾನರ್ಜಿ ಬರೋ ಹೊತ್ತಿಗೆ MP ಗಳು ಆಗಿಬಿಟ್ಟಿದ್ದಾರೆ ಕೆಲವರು, ನಾನು ಎಲ್ಲರೂ ಅಂತ ಹೇಳಲ್ಲ. ಅವರಿಗೆ ಈಗ ಆ ಪಾರ್ಟಿಯಲ್ಲಿ ಮಾತನಾಡಲಿಕ್ಕೂ ಅವಕಾಶ ಇಲ್ಲ. ಎರಡನೇದ್ದು, ಇನ್ನು ಕೆಲವರು ಮೆಜಾರಿಟಿ ಆಫ್ ಜನ ಯಾಕೆ ಬಿಟ್ಟು ಹೋಗ್ತಾ ಇದ್ದಾರೆ? ಲೂಟ್ ಮಾಡಲಿಕ್ಕೆ ಅವಕಾಶ ಇತ್ತು. ಅದೊಂದು ಲುಟೇರೆ ಗ್ಯಾಂಗ್, ಅದೊಂದು ಲೂಟ್ ಮಾಡೋವಂಥವ್ರದ್ದೊಂದು ಗ್ಯಾಂಗ್. ಅದು ಲೂಟ್ ಮಾಡೋದಕ್ಕೆ ಸರ್ಕಾರಿ ಆಡಳಿತ ಯಂತ್ರ ಸಪೋರ್ಟ್ ಮಾಡ್ತಾಯಿತ್ತು. ಅವರು ಬಿಟ್ಟು ಹೋದರು. ಯಾಕೆ ಬಿಟ್ಟು ಹೋದರು? ಓಡಿ ಹೋದರು. ಯಾಕೆ ಓಡಿ ಹೋದರು? ಲೂಟಿ ಮಾಡಲಿಕ್ಕೆ ಅಧಿಕಾರ ಇಲ್ಲ. ಕೆಲವು ಗ್ಯಾಂಗ್ಸ್ಟಾರ್ಗಳು ಸೇರಿ ಲೂಟ್ ಮಾಡೋದಕ್ಕೆ ಸೇರಿದಂಥ ಒಂದು ವ್ಯವಸ್ಥೆ ಮಾಡ್ಕೊಂಡಿದ್ದರು. ನಿಮಗೆ ಗೊತ್ತಿದೆಯಾ, ಬಂಗಾಲದಲ್ಲಿ ಜನ ಎಷ್ಟು ಬೇಸತ್ತಿದ್ರು ಅಂದರೆ, ನಿಮಗೊಂದು ಮನೆ ಕಟ್ಟಬೇಕು, ತೃಣಮೂಲ ಕಾಂಗ್ರೆಸ್ಸಿನ ಆಫೀಸ್ಗೆ ಹೋಗಿ ಪರ್ಮಿಷನ್ ತೊಗೋಬೇಕು. ನೀವು ಅಲ್ಲಿ ಒಂದು ಬಿಸ್ನೆಸ್ ಮಾಡಬೇಕು, ತೃಣಮೂಲದ ಆಫೀಸು. ಸ್ಪೆಷಲಿ ಬಾಂಗ್ಲಾದೇಶೀಯ ಗುಸ್ಪೇಟೆಗಳಲ್ಲೇ, ಅಂದರೆ ಇನ್ಫ್ಲಿಟ್ರೇಟರ್ಸ್ ಎಲ್ಲಿ ಜಾಸ್ತಿ ಆಗಿದ್ದರು, ಕಳ್ಳದಾರಿಯಿಂದ ಬರೋರು, ನುಸುಳುಕೋರರು. ಈ ನುಸುಳುಕೋರರು ಇದ್ದಂಥ ಪ್ರದೇಶದಲ್ಲಿ ಅಲ್ಲಿರುವಂಥ ಸಾಮಾನ್ಯ ಭಾರತೀಯ ಪ್ರಜೆ ಬದುಕೋದು ಕಷ್ಟ ಆಗಿತ್ತು. ಸೀರೆಯನ್ನು ಕಳಿಸ್ತಾ ಇದ್ದರು. ನಾವು ಹೇಳಿದಂಗೆ ಕೇಳಲಿಲ್ಲ ಅಂದರೆ ನೀವು ನಾಳೆಯಿಂದ ಇರಲ್ಲ ಭೂಮಿಯ ಮೇಲೆ ಅಂತ. ಹೆಣ್ಮಕ್ಳನ್ನ ಎತ್ಕೊಂಡು ಹೋದರೆ ಮನೆಯಿಂದ ಕಂಪ್ಲೇಂಟ್ ತೊಗೋತಿರಲಿಲ್ಲ. ಜನ ಬೇಸತ್ತಿದ್ದರು, ಜನಕ್ಕೆ ಬೇಸರ ಆಗಿತ್ತು. ಪ್ರಹ್ಲಾದ್ ಜೋಶಿ ಅವರೇ, ಈ ಕಮ್ಯುನಿಸ್ಟ್ ಪಾರ್ಟಿಯ ಸಿಂಡಿಕೇಟು, ತೃಣಮೂಲ ಕಾಂಗ್ರೆಸ್ನ ಸಿಂಡಿಕೇಟ್ ಹೆಂಗೆ ವರ್ಕ್ ಆದವು ಅನ್ನೋದನ್ನು ನಾನು ಕಣ್ಣಾರೆ ನೋಡಿದ್ದೀನಿ ಪಶ್ಚಿಮ ಬಂಗಾಳದಲ್ಲಿ. BJP ಗೌರ್ಮೆಂಟ್ನಲ್ಲಿ ಹಂಗೆ ನಡೆಯಲಿಕ್ಕಿಲ್ಲ ಅನ್ನೋ ಭರವಸೆ ಇದೆ. ನಡೆಯೋದಿಲ್ಲ ಅಂತ ನಾನು ನೋಡ್ಬೇಕು ಸರ್, ನೋಡ್ಬೇಕು. 1 ವರ್ಷ 2 ವರ್ಷ ನೋಡೋಣ. ಯಾಕಂದರೆ ಕಮ್ಯುನಿಸ್ಟ್ ಗೌರ್ಮೆಂಟಿನ ಸಿಂಡಿಕೇಟೇ ತೃಣಮೂಲ ಕಾಂಗ್ರೆಸ್ಸಿಗೆ ಶಿಫ್ಟ್ ಆಗಿತ್ತು.
ಅದು ಯಥಾ ಪ್ರಕಾರ ಸಿಸ್ಟಮ್ ನಡ್ಕೊಂಡು ಬಂತು. ಬಿ ಜೆ ಪಿ ಗೌರ್ಮೆಂಟ್ನಲ್ಲಿ ಹಂಗೆ ಆಗಲಿಕ್ಕಿಲ್ಲ, ಯಾವ ಭರವಸೆ ಮೇಲೆ ನೀವು ಹೇಳ್ತಿರೋ ಗೊತ್ತಿಲ್ಲ. ನೋಡಿ, ಬಿಕಾಸ್ ದಟ್ ಇಸ್ ಅ ಪೊಲಿಟಿಕಲ್ ಕಲ್ಚರ್ ದೇರ್. ಸಿ ದಿ ಕ್ವಶನ್ ಈಸ್ ದಟ್ ಪೊಲಿಟಿಕಲ್ ಕಲ್ಚರ್. ನೀವು 2021ರಲ್ಲಿ ನಾನು ಪಾರ್ಲಿಮೆಂಟ್ ಅಫೇರ್ಸ್ ಮಂತ್ರಿನೂ ಇದ್ದಿದ್ದರಿಂದ ಅನೇಕ ಸಂಗತಿಗಳು ಪಾರ್ಲಿಮೆಂಟ್ನಲ್ಲಿ ವಿಷಯ ಮಂಡನೆ ಮಾಡೋದಕ್ಕೆ, ಚರ್ಚೆ ಮಾಡೋದಕ್ಕೆ ಇವುಗಳೆಲ್ಲ ಬರ್ತಿತ್ತು. ಮತ್ತು ನಾನು ಸನ್ಮಾನ್ಯ ಗೃಹ ಮಂತ್ರಿಗಳನ್ನು ಭೇಟಿ ಮಾಡ್ತೇನೆ. ಸಾವಿರ ಜನ ಹಳ್ಳಿಗಳಿಂದ ಖಾಲಿ ಮಾಡಿ ಹೋದರು. ಈ ಸರ್ತೆ ಒಂದಿಷ್ಟು ಘಟನೆಗಳು ನಡೆದಿದ್ದಾವೆ. ಭಾಳ ಆವತ್ತಿನ ಸಂದರ್ಭದಲ್ಲಿ ಹೋಲಿಸಿದರೆ 200-300 ಜನ ಸತ್ತು ಹೋಗಿದ್ರು ಅವಾಗ. ನೋ ಕಂಪ್ಲೇಂಟ್, ನೋ FIR, ಆ ಸ್ಥಿತಿ ಇತ್ತು. ಸೊ ತಾವು ಹೇಳೋದು ತಮ್ಮ ಪಕ್ಷಕ್ಕೂ ಅದಕ್ಕೂ ಏನು ಸಂಬಂಧ ಇಲ್ಲ, ಅವ್ರ ಇಂಟರ್ನಲ್ ಜನ. ಈಗ ನೀವು ನಿಮ್ಮ ಮನೆ ಇತ್ತು, ಒಂದು ಉದಾಹರಣೆ ಬಹುತೇಕ ನಿಮ್ಮ ಚಾನಲ್ದಲ್ಲಿಯೂ ಬಂತದ, ನಾನು ನೋಡಿದಂಗೆ, ಇಫ್ ಮೈ ಮೆಮರಿ ಗೋಸ್ ರೈಟ್, ಅದರಲ್ಲಿ ಬಂತು. ಒಂದು ಪೆಟ್ರೋಲ್ ಬಂಕು, ಅದರಲ್ಲಿ ಹೋದರು, ಒಂದು ಶೆಡ್ ಹಾಕಿದರು ಪಕ್ಕದಲ್ಲಿ, ಇದು ತೃಣಮೂಲ ಆಫೀಸ್ ಅಂತಂದರು. ಅವನಿಗೆ ತಲೆ ಕೆಟ್ಟು ಹೋಗಿತ್ತು, ಏನೂ ಮಾಡೋಕ್ಕಾಗಲ್ಲ. ಪೊಲೀಸ್ ಕಂಪ್ಲೇಂಟ್ ಕೊಟ್ಟರೆ ಪೊಲೀಸ್ ತೊಗೊಳ್ಳಲ್ಲ, ಲೋಕಲ್ ಅಥಾರಿಟೀಸ್ ಕಂಪ್ಲೇಂಟ್ ತೊಗೊಳ್ಳೋದಲ್ಲ, ಡಿಮಾಲಿಷ್ ಮಾಡಲ್ಲ. ಭಾಳ ಒತ್ತಾಯ ಮಾಡಿ ಕೋರ್ಟಿಗೆ ಅದು ಹೋದರೆ ಮರ್ಡರ್ ಮಾಡ್ತಾರೆ. ಮತ್ತು ದಿನ ಅಲ್ಲಿ ಬರೋ ತೃಣಮೂಲದವರಿಗೆ ಫ್ರೀ ಪೆಟ್ರೋಲ್ ಕೊಡ್ಬೇಕು, ಅವನು ತೃಣಮೂಲ ಹೆಸರಲ್ಲೇ ಬರೋರಿಗೆ. ಆ ಪರಿಸ್ಥಿತಿಯಲ್ಲಿ ಅಲ್ಲಿನ ತೃಣಮೂಲ ಕಾಂಗ್ರೆಸ್ಸಿನ ಯಾರ್ಯಾರು ನಿಂತಿದ್ದರು, ಅಂದರೆ ಇಲೆಕ್ಷನ್ ಕಾಂಟೆಸ್ಟ್ ಮಾಡಿದ್ರು, ಯಾರ್ಯಾರದಾರು ಪರವಾಗಿದ್ದರು, ಅವರನ್ನೆಲ್ಲ ಜನ ಒಂದಿಷ್ಟು ಟಾರ್ಗೆಟ್ ಮಾಡುವ ಪ್ರಯತ್ನವನ್ನು ಮಾಡಿದ್ದಾರೆ. ಕೆಲವರಿಗೆ ಆಗಿನೂ ಆಗಿದೆ. ಅದನ್ನು ನಿಲ್ಲಿಸಲಿಕ್ಕೆ ಅವತ್ತಿನ ಸಂದರ್ಭ ನೋಡಿದರೆ ಲಾ ಆ್ಯಂಡ್ ಆರ್ಡರ್ ಈಸ್ ವೆರಿ ವೆರಿ ಗುಡ್ ಇನ್ ವೆಸ್ಟ್ ಬೆಂಗಾಲ್ ಆ್ಯಸ್ ಆನ್ ಡೇಟ್ ಟುಡೇ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.